बारी बारी जाऊं मैं हिंदी पे बारी, हिंदी हमारी सबकी है महतारी, हिंदी हमारी। ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು SSLC ಹಿಂದಿಯಲ್ಲಿ ಒಂದು ರಸಪ್ರಶ್ನೆಯನ್ನು ಎರಡನೇ ಸ್ನೇಹಿತು ತಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ. ಉತ್ತರ ವಿಷ್ಣು ಪ್ರಭಾಕರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮೂರನೇ ಪ್ರಶ್ನೆ ಬಂತು, ಸಭಿ ಓರ್ ಕ್ಯಾ ಗೂಂಜ್ ಉಠಾಯೆ, ಸಭಿ ಓರ್ ಕ್ಯಾ ಗೂಂಜ್ ಉಠಾಯೆ ಅಂತ ಕ್ವಶನ್ ಇತ್ತು. ಎಸ್, ಸೊ ತಮಗೆ ಗೊತ್ತೇ ಇದೆ ಜೈ ಹಿಂದ್ ಕಾ ನಾದ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 4 ಬಂತು, ರೋಜ್ ಏಕ್ ಸೇಬ್ ಖಾನೆ ಸೆ ಕಿನ್ಕಿ ಜರೂರತ್ ನಹಿ ಹೋಗಿ, ರೋಜ್ ಏಕ್ ಸೇಬ್ ಖಾನೆ ಸೆ ಕಿನ್ಕಿ ಜರೂರತ್ ನಹಿ ಹೋಗಿ ಅಂತ ಕೇಳಿದ್ದಾರೆ. ಸೊ ಉತ್ತರ ತಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ, ಎಸ್ ಡಾಕ್ಟರ್ ಓಂಕಿ ಅಂತಕ್ಕಂಥದ್ದು ರೈಟ್ ಆನ್ಸರ್. 5ನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಬಂತು, वर्मा जी गिलहरी को किस नाम से बुलाती थी, ವರ್ಮಾ ಅವರು ಅಳಿಲಿಗೆ ಏನು ಹೆಸರಿನಿಂದ ಕರೀತಾ ಇದ್ರು ಅಂತ ಕರೀತಾರೆ, ಯಾವ ಹೆಸರು? ಎಸ್, ತಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ, ಪಾಠದ ಶೀರ್ಷಿಕೆನೇ ಅದೇ ಇದೆ. ಎಸ್, ಗಿಲ್ಲು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 6ನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 6 ಬಂತು, ಪರಮಾಣು ಕಿಸೆ ದೇಖಕರ್ ಕಾಮ್ತೆ ಹೈ ಅಂತಕ್ಕಂಥದ್ದು, ಪರಮಾಣುಗಳು ಯಾರನ್ನ ನೋಡಿ ಕೂಡ ಏನಾಗ್ತವಪ್ಪ ಅಂದ್ರೆ ನಡಗ್ತಾವೆ ಅಂತ ಕ್ವಶನ್ ಇತ್ತು. ಎಸ್, ಸೊ ಮ್ಯಾಕ್ಸಿಮಮ್ ಆಗಿ ತಮಗೆ ಉತ್ತರಗಳು ಗೊತ್ತಿದ್ದಾವೆ ವಿದ್ಯಾರ್ಥಿಗಳೇ. ಪರಮಾಣು ಕಿಸೆ ದೇಖಕರ್ ಕಾಮ್ತೆ ಹೈ ಅಂತ ಇದೆ. ಸೊ ಮಾನವಕ್ಕೆ ಕರಂಕೋ ಅಂದ್ರೆ ಮನುಷ್ಯನ ಕೈಗಳನ್ನು ನೋಡಿ ಆ ಪರಮಾಣುಗಳು ಸಹಿತ ಏನಾಗ್ತಾವಪ್ಪ ಅಂದ್ರೆ ನಡಗ್ತಾವೆ ಅಂತಕ್ಕಂಥದ್ದು ಉತ್ತರ ಇತ್ತು. ಇನ್ನು ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆ, ಎಸ್ ರಾಮೇಶ್ವರಂ ಮೇ ಕೌನ್ ಸಾ ಮಂದಿರ್ ಹೇ, ಎಸ್ ರಾಮೇಶ್ವರಂದಲ್ಲಿ ಯಾವ ಮಂದಿರ ಇದೆ ಅಂತ ಕೇಳಿದ್ದಾರೆ. ಯಾವ ಮಂದಿರವಿದೆ ರಾಮೇಶ್ವರಂದಲ್ಲಿ? ರಾಮೇಶ್ವರಂ ಮೇ ಕೌನ್ ಸಾ ಮಂದಿರ್ ಹೇ. ಸೊ ರಾಮೇಶ್ವರಂ ಅನ್ನೋದು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ತೀರ್ಥಸ್ಥಳ ಅಂತ ಹೇಳ್ತಾರೆ. ಎಸ್, ಹಾಗಾದರೆ ಆ ತೀರ್ಥಸ್ಥಳ ಅಂತ ಅನ್ಲಿಕ್ಕೆ ಏನು ಕಾರಣ ಅಂತ ಕೇಳ್ತಾರೆ. ಅಲ್ಲಿ ಶಿವ ಮಂದಿರ ಇದೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೌಕಾ ಶಬ್ದ ಕಾ ಅನ್ಯ ವಚನ ರೂಪ, ಎಸ್ ನೌಕಾ ಅಂತಕ್ಕಂಥದ್ದು ಈ ಶಬ್ದದ ಅನ್ಯ ವಚನ ರೂಪವನ್ನು ತಿಳಿಸಿ. ಏನಾಗ್ತದೆ ವಿದ್ಯಾರ್ಥಿಗಳೇ? ನೌಕಾ ಶಬ್ದದ ಅನ್ಯ ವಚನ ರೂಪ ಏನಾಗ್ತದ? ಎಸ್, ಸರಿಯಾದ ಉತ್ತರ ನೌಕಾ. ಎ ಅಂತಕ್ಕಂಥದ್ದು ಎ ಬರೆದು ಅದರ ಮೇಲೆ ಚಂದ್ರಬಿಂದುವನ್ನು ಕೊಡಬೇಕು, ಅವಾಗ ಅದು ಬಹುವಚನ ಆಗ್ತದ. ನೌಕಾ, ನೌಕಾ ಎ. 9ನೇ ಪ್ರಶ್ನೆ, ಅಪನಾ ಶಬ್ದ ಕಾ ವಿಲೋಮ ಶಬ್ದ ಹೇ, ಅಪನಾ ಅಂದರೆ ಎಸ್ ನಮ್ಮ. ಅಪನಾ ಅಂತಕ್ಕಂಥ ಶಬ್ದದ ವಿಲೋಮ ಶಬ್ದ ವಿರುದ್ಧಾರ್ಥಕ ಪದ ಏನು? ಎಸ್ ಪರಾಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬಂತು. 10ನೇ ಪ್ರಶ್ನೆ, ಹಿಂದೂ ಮಂದಿರ್ ಇಸ್ಲಾಂ ಡ್ಯಾಶ್, ಹಿಂದೂ ಮಂದಿರ್ ಇಸ್ಲಾಂ ಡ್ಯಾಶ್. ಸೊ ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಇದೆ, ಇದರ ಆನ್ಸರ್ ತಮಗೆ ಬರಲೇಬೇಕು. ಎಸ್ ಮಸ್ಜಿದ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 11 ಬಂತು, ಪಂಡಿತ್ ರಾಜ್ ಕಿಶೋರ್ ಕೌನ್ ಹೇ, ಪಂಡಿತ್ ರಾಜ್ ಕಿಶೋರ್ ಯಾರು ಅಂತ ಕೇಳಿದ್ದಾರೆ. ಎಸ್, ತಮಗೆ ಉತ್ತರಗಳು ಗೊತ್ತಿದ್ದಾವ, ತುಂಬ ಸರಳವಾಗಿರ್ತಕ್ಕಂಥದ್ದಿತ್ತು. ಮಜ್ದೂರೋಕೆ ನೇತಾ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಖದ್ದರ್ದಾರಿ ವ್ಯಕ್ತಿ ಅಂತಲೂ ಕೂಡ ಇದೆ, ಅದನ್ನು ಕೂಡ ಉತ್ತರ ಹೇಳಿದರೆ ಸರಿ ಆಗ್ತದೆ. ಪ್ರಶ್ನೆ 12, ಠೀಕ್ ಹೋ ಜಾಯೇಗಾನ ವಾಕ್ಯ ಮೇ ಪ್ರಯುಕ್ತ ವಿರಾಮ್ ಚಿಹ್ನೆ ಹೇ. ಆ ಠೀಕ್ ಹೋ ಜಾಯೇಗಾನ ಆ ವಾಕ್ಯದ ಮುಂದುಗಡೆ ಒಂದು ಲೇಖನ ಚಿಹ್ನೆ ಇದೆ, ಆ ಲೇಖನ ಚಿಹ್ನೆ ಯಾವುದು? ಠೀಕ್ ಹೋ ಜಾಯೇಗಾನ, ಆ ಲೇಖನ ಚಿಹ್ನೆ ಯಾವುದು? ಎಸ್, ಪ್ರಶ್ನವಾಚಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 13, ಬಸಂತ್ ಕಹಾ ರಹತಾ ತಾ, ಬಸಂತ್ ಎಲ್ಲಿ ವಾಸಿಸುತ್ತಿದ್ದನು?
बसंत कहाँ रहता था. ಸೊ ಅಹಿರ್ ಟಿಲೆ ಮೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಕಿಸ್ಕೆ ಘರ್ ಮೇ ಅಂತಂದ್ರೆ ಭೀಕು ಅಹಿರನ ಮನೆ ಅಂತಕ್ಕಂಥದ್ದು. ಕಹ ಅಂದ್ರೆ ಎಲ್ಲಿ ಅಂದ್ರೆ ಅದು ಅಹಿರ್ ಟೀಲಾ ಅಂತಾನೆ ಬರ್ತದೆ. 14ನೇ ಪ್ರಶ್ನೆ, ತುಳಸಿದಾಸ್ ರಾಮಭಕ್ತಿ ಆದರೆ ಸೂರದಾಸ್ ಅವರು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ರಾಮಭಕ್ತಿ ಶಾಖೆಯ ಪ್ರತಿನಿಧಿ ಕವಿಗಳು ತುಳಸಿದಾಸರಾದ್ರೆ ಸೂರದಾಸ್ ಅವರು ಯಾವ ಭಕ್ತಿ ಶಾಖೆಯ ಪ್ರತಿನಿಧಿ ಕವಿ ಅಂತ ಹೇಳ್ತೀವಿ ಅಂದ್ರೆ ಕೃಷ್ಣ ಭಕ್ತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. 15ಕ್ಕೆ ಹೋಗೋಣ. ई गवर्नेंस क्या होता है सर, यह प्रश्न किसने पूछा. ಒಂದು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಕ್ವಶನ್ ಅದ. ಈ ಗವರ್ನೆನ್ಸ್ ಅಂದ್ರೆ ಏನು ಸರ್ ಅಂತ ಕೇಳ್ತಾರಲ್ಲ, ಈ ಪ್ರಶ್ನೆ ಕಂಪ್ಯೂಟರ್ ಶಿಕ್ಷಕಕ್ಕೆ ಕೇಳಿದ ವಿದ್ಯಾರ್ಥಿ ಹೆಸರು ಏನು. ಎಸ್, ಇದು ಕ್ವಿಜ್ ಅದ. ಸರಳ ಪ್ರಶ್ನೆನೂ ಇರ್ತಾವ, ಕಠಿಣ ಪ್ರಶ್ನೆನೂ ಇರ್ತಾವ, ಸಾಧಾರಣ ಪ್ರಶ್ನೆನೂ ಇರ್ತಾವ. ಇಂಥ ಕ್ವಶನ್ ಅಂತ ತಾವು ಹೆದರುವಂತಕ್ಕಂಥ ಅವಶ್ಯಕತೆ ಇಲ್ಲ, ಎಲ್ಲ ಥರ ಓದಬೇಕಲ್ಲ. ರಜತ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬಂತು. 16ನೇ ಪ್ರಶ್ನೆ, वह धूप डैश चश्मा लगाए थे, सही कारक चिन्ह का प्रयोग होगा. यस, वह धूप डैश चश्मा लगाए थे. ಸೊ ಬಿಟ್ಟ ಸ್ಥಳದಲ್ಲಿ ಸರಿಯಾಗಿರ್ತಕ್ಕಂಥ ಕಾರಕ ಚಿಹ್ನವನ್ನು ತುಂಬಬೇಕು. ಪಾಠ ಓದಿದ್ರೆ ಗೊತ್ತಾಗ್ತದೆ, ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆನೇ ಇತ್ತು. ಅಲ್ಲಿ ಯಾವ್ದು ತುಂಬೋದು, ವಹ ಧೂಪ್ ಕಾ ಅಂತಕ್ಕಂಥದ್ದು ರೈಟ್ ಆನ್ಸರ್. 17, ಲೇಖಕಿ ಚಪ್ಪಲೆ ಕಿಸ್ನೆ ಪಹನಿ ತಿ, ಲೇಖಕರ ಚಪ್ಪಲಿಗಳನ್ನು ಧರಿಸಿದ್ದವರು ಯಾರು. ಎಸ್, ಲೇಖಕರ ಚಪ್ಪಲಿಗಳನ್ನು ಧರಿಸಿದ್ದವರು ಯಾರು. ಇಮಾನ್ದಾರ್ ಡೆಲಿಗೇಟ್ ಅಂತ ಬರ್ತದೆ, ಅದು ಸರಿಯಾದ ಉತ್ತರ ಇತ್ತು. 18ನೇ ಪ್ರಶ್ನೆ ಇವತ್ತು, ಪೂರ್ವೋತ್ತರ ಭಾರತ ಮೇ ಕೌನ್ ಸೆ ಆದಿವಾಸಿ ಲೋಗ್ ರಹತೆ ಹೈ. ಎಸ್, ಪೂರ್ವೋತ್ತರ ಭಾರತದಲ್ಲಿ ಯಾವ ಬುಡಕಟ್ಟು ಜನರು ವಾಸಿಸುತ್ತಾರೆ. ಯಾವುದದು. ಎಸ್, ಸಿಂಗಪೋ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 19ನೇ ಪ್ರಶ್ನೆ, ಮಚ್ಲಿ ತೈರ್ನ ಸಾಂಪ್ ಡ್ಯಾಶ್, ಮೀನು ಈಸ್ತದ ಹಾವು. ಎಸ್, ತೆವಳುತ್ತದಲ್ಲ, ಸೊ ತೆವಳೋದಕ್ಕೆ ನೀನಂತ ಕರೀತಾರೆ, ರೇಂಗ್ನಾ ಅಂತ ಕರೀತಾರೆ. 29, ಭೈಸ್ ಹಮ್ ಲೋಗ್ ಡ್ಯಾಶ್ ಬನಾನಾ ಚಾತೆ ಹೈ. ಬಿಟ್ಟ ಪದಗಳನ್ನು ತುಂಬಬೇಕು. ಬೈಸ್ ಬಹನ್ ಹಮ್ ಲೋಗ್ ಡ್ಯಾಶ್ ಬನಾನಾ ಚಾತೆ ಹೈ. ಘರ್ ಅಂತಕ್ಕಂಥ ಶಬ್ದವನ್ನು ಅಲ್ಲಿ ಏನು ಮಾಡಬೇಕು, ಬರಿಬೇಕಿತ್ತು. 21ರಲ್ಲಿ ಯಥಾಸಂಭವ ಕಿಸ್ ಸಮಾಸ್ಗೆ ಲಿಯೆ ಉದಾಹರಣೆ ಹೇ. ಯಸ್, ಬಂತು. ಯಥಾಸಂಭವ ಅಂತಕ್ಕಂಥ ಶಬ್ದ ಯಾವ ಸಮಾಸಕ್ಕೆ ಉದಾಹರಣೆ ಆಗದ. ಅವ್ಯಯಿ ಭಾವ ಸಮಾಸ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಸಿಯಾರಾಮ್ ಶರಣಗುಪ್ತ ಕಿಸ್ಕೆ ಅನುಜ್ ಥೇ. ಅನುಜ ಅಂತಂದ್ರೆ ಛೋಟಾ ಭಾಯ್, ಅಗ್ರಜ್ ಅಂದ್ರೆ ಬಡಾ ಭಾಯ್. ಸಿಯಾರಾಮ್ ಶರಣಗುಪ್ತರವರು ಯಾರ ಸಣ್ಣ ತಮ್ಮ ಆಗಿದ್ದರು. ಇವರು ದೊಡ್ಡಣ್ಣನ ಹೆಸರನ್ನ ತಾವುಗಳು ಹೇಳಬೇಕು. ಮೈಥಿಲಿ ಶರಣಗುಪ್ತ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. 23, ರೋಬೋನಿಲ್ ಕಿ ಮುಲಾಕಾತ್ ಕಿಸ್ಸೆ ಹುಯಿ. ಅದು ಮುಲಾಕಾರ್ ಅಲ್ಲ, ಮುಲಾಕಾತ್ ಅಂತ ಬರಿಬೇಕು. ಎಸ್, ರೋಬೋನಿಲ್ನ ಭೇಟಿ ಯಾರ ಜೊತೆ ಆಯಿತು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಏನಪ್ಪ ಅಂತಂದರೆ ರೋಬೋದೀಪ್ ಅಂತಕ್ಕಂಥದ್ದು ಬರ್ತದೆ. ರೋಬೋದೀಪ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ರೋಬೋನಿಲ್ ರೋಬೋದೀಪ್ ಇಬ್ಬರು ದೋಸ್ತರಾಗಿ ಹೋಗ್ತಾರೆ ಇಳಿತಾ. ವೈಜ್ಞಾನಿಕ ಲೇಖಕ ನಾಮ್ ಲಿಖಿಯೇ. ಎಸ್, ವೈಜ್ಞಾನಿಕ ಲೇಖಕರ ಹೆಸರನ್ನು ತಿಳಿಸ್ಬೇಕಿತ್ತು, ಅವ್ರು ಯಾರಿದ್ರು ಅಂತಕ್ಕಂಥದ್ದು. ಅದು ರೋಬೋಟ್ ಪಾಠದಲ್ಲಿರ್ತಕ್ಕಂಥನೇ ಪ್ರಶ್ನೆ ಇತ್ತು. ಸೊ ಸರಿಯಾದ ಉತ್ತರ ಬರ್ತದೆ ವಿದ್ಯಾರ್ಥಿಗಳೇ. ಎಸ್, ಐಜಾಕ್ ಓಸಿಮೋವ್ ಅಂತಕ್ಕಂಥದ್ದು ಬರ್ತದಲ್ಲ, ಐಜಾಕ್ ಆಸಿಮೋವ್ ಅಂತಕ್ಕಂಥದ್ದು ರೈಟ್ ಆನ್ಸರ್. लास्ट प्रश्न इತ್ತು मांगना शब्द का प्रथम प्रेरणार्थ क्रियारूप है. सो द ರೈಟ್ ಆನ್ಸರ್ ಮಂಗಾನ ಅಂತಕ್ಕಂಥದ್ದಿತ್ತು. ಥ್ಯಾಂಕ್ ಯು. ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.